कि आपको पैसा दिया गया है, क्या ये सच है? ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಾಂಬ್ ಸಿಡಿಸ್ತೀನಿ, ನಾನು ಮಾತಾಡಿದ್ರೆ ಭೂಕಂಪ ಆಗತ್ತೆ ಅಂತ ಇದ್ದಂತಹ ಪಾರ್ಲಿಮೆಂಟೇ ನಡಗತ್ತೆ, ದೇಶ ಅಂತೂ ನಡಗಲೇಬೇಕು, ಅಲ್ಲೋಲಲ ಕಲ್ಲೋಲ ಆಗುತ್ತೆ ಅಂತಿದ್ದ ರಾಹುಲ್ ಗಾಂಧಿ ಇವತ್ತು ಬಾಂಬನ್ನು ಅವರ ಪ್ರಕಾರ ಸ್ಫೋಟಿಸಿದರು. ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಸಹರಾ ಹಾಗೂ ಬಿರ್ಲಾ ಕಂಪನಿಗಳಿಂದ 40.1 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. 6 ತಿಂಗಳಲ್ಲಿ 9 ಬಾರಿ ಈ ಹಣ ಸಂದಾಯವಾಗಿದೆ ಅಂತ ರಾಹುಲ್ ಸಾರ್ವಜನಿಕ ಸಭೆಯಲ್ಲಿ ಆರೋಪವನ್ನು ಮಾಡಿದರು. 2014ರಲ್ಲಿ ಸಹರಾ ಕಂಪನಿ ಮೇಲೆ IT ಅಂದರೆ ಆದಾಯ ತೆರಿಗೆ ರೈಡ್ ಆಯಿತು, ದಾಳಿ ಆಯಿತು. ಆಗ ಕೆಲ ದಾಖಲೆಗಳು ಸಿಕ್ಕಿದ್ವು. ಆ ದಾಖಲೆಯಲ್ಲಿ ಮೋದಿಗೆ ಕಿಕ್ ಬ್ಯಾಕ್ ನೀಡಿರುವ ಅಂಶಗಳು ಪ್ರಸ್ತಾಪವಾಗಿವೆ. ಅಹಮದಾಬಾದ್ ಮೋದಿ ಅಂತಾನು ಬರೆಯಲಾಗಿದೆಯಂತೆ. ಈ ಎಲ್ಲ ದಾಖಲೆಗಳನ್ನು ಶೀಘ್ರದಲ್ಲೇ ರಿಲೀಸ್ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದರು. ಗುಜರಾತ್ನ ಮೆಹಸಾನಾದಲ್ಲಿ ನಡೆದ ರ್ಯಾಲಿನಲ್ಲಿ ರಾಹುಲ್ ಗಾಂಧಿ ಆರೋಪಗಳನ್ನು ಮಾಡಿದ್ದು ಹೀಗೆ. ವಿವರಗಳನ್ನು ನೋಡುವುದಾದರೆ ಅಕ್ಟೋಬರ್ 30, 2013ರಿಂದ ಪ್ರಾರಂಭವಾಗುತ್ತೆ 2.5 ಕೋಟಿ ರೂಪಾಯಿಗಳ ಆರೋಪ. ಆ ನಂತರ ನವೆಂಬರ್ 12, 2013 5 ಕೋಟಿ, 27, 2013 2.5 ಡ್ಯಾಶ್ ಡ್ಯಾಶ್. ಅದೇ ಥರ ಮುಂದೆ ಹೋಗಿ 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 ಅದು ಫೆಬ್ರವರಿ 14, 2014ರಂದು 5 ಕೋಟಿ ರೂಪಾಯಿ ಕೊನೆ ಹಣ ಬಿರ್ಲಾ ಕಂಪನಿಯಿಂದ ಹೋಗುತ್ತೆ. ಒಟ್ಟು 12 ಕೋಟಿ ರೂಪಾಯಿ ಅನ್ನೋದು ರಾಹುಲ್ ಗಾಂಧಿ ಅವರು ಕೊಟ್ಟ ಲೆಕ್ಕಾಚಾರ. ಇದಕ್ಕೆ ದಾಖಲೆ ರಿಲೀಸ್ ಮಾಡಬೇಕಾಗಿದೆ. ಜನರ ಹಾಗೂ ಕೋರ್ಟ್ ಮುಂದಿಟ್ಟು ನಾವು ಮಾಡಿದ ಆರೋಪವನ್ನು ಸಮರ್ಥಿಸಿಕೊಳ್ಳಬೇಕಾಗಿದೆ. ಆದರೆ ಈ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. 22 नवंबर 2014 सहारा कंपनी पर एक रेड हुई, वहां उनको सहारा के रिकॉर्ड मिले. 2014 5 करोड़ रुपया नरेंद्र मोदी जी को दिया गया. 6 महीने में 9 बार सहारा के लोगों ने अपनी डायरी में लिखा है कि हमने नरेंद्र मोदी जी को पैसा दिया है. इनकम टैक्स लोगों ने कहा है इन कागजों पे इंक्वायरी होनी चाहिए. 2.5 साल से इंक्वायरी क्यों नहीं हुई? और ये जो 9 बार ये कह रहे हैं कि आपको पैसा दिया गया है, क्या ये सच है? ಇನ್ನು ರಾಹುಲ್ ಗಾಂಧಿ ಮೋದಿ ಅವರ ವಿರುದ್ಧ ಕಿಕ್ ಬ್ಯಾಕ್ ಆರೋಪ ಮಾಡಿದ ತಕ್ಷಣ ಬಿಜೆಪಿ ತುರ್ತು ಸುದ್ದಿಗೋಷ್ಠಿಯನ್ನ ನಡೆಸಿತು. ಗಂಗಾ ನದಿಯಷ್ಟೇ ಮೋದಿ ಪರಿಶುದ್ಧರಾಗಿದ್ದಾರೆ, ಇದು ಕಂಪನ ಇಲ್ಲದ ಭೂಕಂಪ ಅಂತ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ವ್ಯಂಗ್ಯವಾಡಿದ್ದಾರೆ. ರಾಹುಲ್ ಗಾಂಧಿಗೆ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ ಹಿಂದೆ ಆಮ್ ಆದ್ಮಿ ಮಾಡಿದ್ದ ಆರೋಪವನ್ನೇ ಈಗ ಮತ್ತೆ ಯಾಕೆ ಮಾಡ್ತಿದ್ದೀರಾ? ನಿಜವಾದ ದಾಖಲೆ ಇದ್ರೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ, ಈಗಾಗಲೇ ಕೇಸ್ ವಜಾ ಆಗಿದೆ ಅಲ್ವಾ ಅಂತಾನು ತಿರುಗೇಟು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಇತಿಹಾಸನೇ ಭ್ರಷ್ಟಾಚಾರದಿಂದ ಕೂಡಿದೆ. ಆಕಾಶ ಭೂಮಿ ಪಾತಾಳದಲ್ಲಿ ಕಾಂಗ್ರೆಸ್ ಭ್ರಷ್ಟಾಚಾರ ನಡೆಸಿದೆ. ಅಗಸ್ಟಾ ವೆಸ್ಟ್ಲ್ಯಾಂಡ್ ಹಗರಣದ ತನಿಖೆಯ ದಿಕ್ಕು ತಪ್ಪಿಸಲು ರಾಹುಲ್ ಆರೋಪ ಮಾಡ್ತಿದ್ದಾರೆ. ಅಲ್ಲದೆ ಕಾಂಗ್ರೆಸ್ನವರೇ ರಾಹುಲ್ ಹೇಳಿಕೆಯನ್ನ ಗಂಭೀರವಾಗಿಲ್ಲ ಅಂತ ಅಂದಿದ್ದಾರೆ. हारे हुए हताश राहुल गांधी अपने गुस्से में बेबुनियाद आरोप लगा रहे हैं कि ऑगस्टा वेस्टलैंड मामले में जब उनके परिवार का नाम आ रहा है, कांग्रेस के बाकी का लोगों का नाम आ रहा है, तो ध्यान बटाने के लिए ये बेबुनियाद आरोप लगाया गया है. ये राहुल गांधी खुद क्या है? 5,000 करोड़ के नेशनल हेराल्ड के सीरियस चीटिंग और फ्रॉड के केस में बेल पर है. पृथ्वी के किसी भी अंग को छोड़ा नहीं गया. अंतरिक्ष ಸರ್, ರಾಹುಲ್ ಗಾಂಧಿ ಒಂದು ರಾಷ್ಟ್ರೀಯ ಪಕ್ಷದ ಉಪಾಧ್ಯಕ್ಷ, ಮೋದಿ ಅವರು ಒಂದು ದೇಶದ ಪ್ರಧಾನಿ. ಈ ರೀತಿಯಾದಂತಹ ದೊಡ್ಡ ಮಟ್ಟದ ಆರೋಪ 40 ಕೋಟಿ, ಅದು ವ್ಯಕ್ತಿಯ ಹೆಸರು, ದಿನಾಂಕ ಮತ್ತು ಮೊತ್ತದ ಸಮೇತ ಹೇಳ್ತಿದ್ದಾರೆ ಅನ್ನೋದಾದ್ರೆ ಅದರಲ್ಲಿ ಹುರುಳಿಲ್ಲ ಮತ್ತು ಅದನ್ನ ಸೀರಿಯಸ್ ಆಗಿ ತಗೊಳ್ಬಾರ್ದು ಅನ್ನೋದು ಬಿಜೆಪಿ ಅವರ ವಾದವನ್ನ ಪುರಸ್ಕರಿಸಬೇಕಾ ಅಥವಾ ಏನ್ ಮಾಡಬೇಕು? ಎರಡೂ ಅಲ್ಲ. ಇದು ಹೊಸ ಕತೆ ಅಲ್ಲವೇ ಅಲ್ಲ. ಫಸ್ಟ್ ಪಾಯಿಂಟ್, ಇಟ್ಸ್ ಎ ಓಲ್ಡ್ ಸ್ಟೋರಿ. ಆಮ್ ಆದ್ಮಿ ಪಕ್ಷದವರು ಈ ಆರೋಪವನ್ನು ಮಾಡಿ ಬಹಳ ತಿಂಗಳುಗಳು, ವರ್ಷನೇ ಕಳೆದೋಗ್ಬಿಟ್ಟಿದೆ. ಅದಾದ ಮೇಲೆ ಆರೋಪದ ರೂಪದಲ್ಲೇ ಅದು ಉಳಿದುಕೊಂಡಿದೆಯಾ? ಇಲ್ಲ, ಉಳಿದುಕೊಂಡಿಲ್ಲ. ಅದು ಸುಪ್ರೀಂ ಕೋರ್ಟಿನ ಮೆಟ್ಟಲನ್ನು ಒಂದು ಸಾಮಾಜಿಕ ಸಂಘಟನೆಯ ಮೂಲಕ ಹೋಗಿ ಆಗಿದೆ. ಇವತ್ತು ಯಾರು ಮುಖ್ಯ ನ್ಯಾಯಮೂರ್ತಿಗಳಾಗಿ ಆಯ್ಕೆಯಾಗಿದ್ದಾರೆ, ಜಸ್ಟಿಸ್ ಕೆಹರ್ ಏನಿದ್ದಾರೆ, ಅವರಿದ್ದಂತಹ ದ್ವಿಸದಸ್ಯ ಪೀಠ ನೀವು ಹೇಳುತ್ತಿರುವ ಮಂಡಿಸುತ್ತಿರುವ ದಾಖಲೆಗಳೇ ತನಿಖೆಗೆ ಅರ್ಹವೂ ಅಲ್ಲ, ಯೋಗ್ಯವೂ ಅಲ್ಲ, ಸಾಧ್ಯವಿಲ್ಲ ಅಂತ ಹೇಳಿವೆ. ಅಂದರೆ ಹೊಸ ದಾಖಲೆಗಳು ಅಥವಾ ಹೊಸ ಮಾಹಿತಿಗಳು ಬಂದರೆ ಸುಪ್ರೀಂ ಕೋರ್ಟ್ ಅದೇ ನಿಲುವು ತೆಗೆದುಕೊಳ್ಳುತ್ತೆ ಅಂತ ಅಲ್ಲ ಅರ್ಥ. ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ಅಂತಲ್ಲ. ಆರಂಭದ ಹಂತದಲ್ಲಿ ಹೋದ ಮಾಹಿತಿ ಸಾಲಲ್ಲ, ಇದು ಒಪ್ಲಿಕ್ಕೆ ಬರಲ್ಲ, ಒಂದು
ಪ್ರೈಮ್ ಮಿನಿಸ್ಟರ್ ಅಂತಂದಾಗ ಅದಕ್ಕೊಂದು ಲೆವೆಲ್ ಇರುತ್ತೆ, ಅದಕ್ಕೆ ಯಾವ ಪ್ರೈಮ್ ಮಿನಿಸ್ಟರ್ ಆದರೂ ಇರುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಈಗ ಅದಕ್ಕೆ ಪ್ರಶಾಂತ್ ಭೂಷಣ್ ಮತ್ತು ಇನ್ನಿತರ ದಾಖಲೆಗಳನ್ನು ಸುಪ್ರೀಂ ಕೋರ್ಟ್ಗೆ ತಮಗೆ ತೋಚಿದ್ದನ್ನು ಅಥವಾ ತಮಗೆ ದಕ್ಕಿದ್ದನ್ನು ಸಂಬಂಧಿಸಿದ್ದಾರೆ. ಸುಪ್ರೀಂ ಕೋರ್ಟ್ ವಿಲ್ ಹ್ಯಾವ್ ಟು ಸಿ ದಟ್. ಅಂದರೆ ಮ್ಯಾಟರ್ ಈಸ್ ಆಲ್ರೆಡಿ ಇನ್ ದಿ ಕೋರ್ಟ್. ನಂಬರ್ 1. ಸಾರಿ ಸರ್, ಈಗ ಈ ವಿಚಾರಕ್ಕೆ ಸಂಬಂಧ ಒಂದು ನಿಮಿಷ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ರೆಕಾರ್ಡ್ಸ್ ನಲ್ಲಿ ಒಂದು ನಿಮಿಷ ಈ ದೇಶದಲ್ಲಿ ಐಟಿ ರೆಕಾರ್ಡ್ಗಳು ಈ ರೀತಿ ಸಿಕ್ಕಿರೋದು ಇದು ಫಸ್ಟೂ ಅಲ್ಲ, ಲಾಸ್ಟೂ ಅಲ್ಲ. LK ಅಡ್ವಾಣಿ ಅವರ ಜೈನ್ ಹವಾಲಾ ಡೈರಿ ಪ್ರಕರಣದಿಂದ ಹಿಡಿದು ಈ ಪ್ರಶ್ನೆ ಉದ್ಭವವಾಗ್ತಾ ಬರ್ತಿದೆ. ಈ ರೀತಿ ದಾಳಿಗಳು ನಡೆದಾಗ ಆ ಡೈರಿಗಳಲ್ಲೋ ಕಂಪ್ಯೂಟರ್ನಲ್ಲೋ ಮತ್ತೊಂದರಲ್ಲೋ ಮಗದೊಂದರಲ್ಲೋ ಫುಲ್ ನೇಮ್ಗಳು ಬಂದಿರೋದು ಇಲ್ಲವೇ ಇಲ್ಲ. ಕೇಸ್ಗಳು ಎಲ್ಲ ಇನಿಷಿಯಲ್ಸ್, HDB, WOR, ಇದರ ಬರೀ ನೇಮ್ಗಳು, ಅಂದರೆ ಇನಿಷಿಯಲ್ಗಳು. ಇದು ಯಾರದ್ದು ಅನ್ನೋದನ್ನ ಲಿಂಕ್ ಮಾಡಬೇಕು. ಉದಾಹರಣೆಗೆ ಇದು ಆರಂಭ ಆಗಿದ್ದು ಜೈನ್ ಹವಾಲಾ ಡೈರಿ ಪ್ರಕರಣದಲ್ಲಿ LKA ಅಂತ ಬರೆದಿತ್ತು. ಅವತ್ತಿನ ಕಾಂಗ್ರೆಸ್ ಪಕ್ಷ ಅದನ್ನು LKA ಅಂದರೆ LK ಅಡ್ವಾಣಿ ಎಂದೇ ಪರಿಭಾವಿಸಿತು. ಆದರೆ ಆ ನಂತರದ ಬೆಳವಣಿಗೆಗಳಲ್ಲಿ ಅದಲ್ಲ, ಹಾಗೂ ಅದನ್ನು ಆ ರೀತಿ ಹೋಲಿಕೆ ಮಾಡಲಿಕ್ಕೆ ಬರುವುದಿಲ್ಲ, ಈ ರೀತಿ ಇನಿಷಿಯಲ್ಗಳನ್ನು ಅಂತ ತೀರ್ಮಾನ ನೆಗೆದು ಹೋಯಿತು. ಈಗ ಈ ಪ್ರಕರಣದಲ್ಲಿ ಸಹಾರಾ ಅಥವಾ ಬಿರ್ಲಾ ಕಂಪನಿಯಿಂದ ಬಂದಿರುವಂತಹ ದಾಖಲೆಗಳಲ್ಲೋ ಯಾವುದೋ ಒಂದು ದಾಖಲೆಯಲ್ಲಿ ಅಹಮದಾಬಾದ್ ಮೋದಿ ಅಂತ ಇದೆ ಅಂತ ಒಂದು ವಾದ. ಇದಕ್ಕಿಂತ ಹೆಚ್ಚಿನ ಮಾಹಿತಿ ಇವ್ರ ಹತ್ರ ಇದ್ರೆ ಅದು ಬೇರೆ ತಗೊಂಡು ಹೋಗ್ಬೇಕು. ಬಟ್ ರಾಹುಲ್ ಗಾಂಧಿ ಅವರು ಹೇಳಿದ ಹೇಳಿಕೆಗಳಲ್ಲಿ ಆ ರೀತಿ ಇರಲ್ಲ. ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ ಅನ್ನೋ ತರದಲ್ಲಿ ಅವರು ಹೇಳ್ತಿದ್ದಾರೆ. 70,000 ಹೇಳ್ತಿರ್ಬೋದು. LK ಅಡ್ವಾಣಿಗೆ ಬಂದಾಗ್ಲೂ LK ಅಡ್ವಾಣಿಗೆ ಕೊಟ್ಟಿದ್ದಾರೆ ಅಂದ್ಬಿಟ್ರು, ಪ್ರಶ್ನೆ ಬೇರೆ. ನಾನು ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಒಂದಿನ ಯಾಕೂ ಇರಲಿ ಡೈರಿ ಅಂದ್ಬಿಟ್ಟು 2 ಮಿಲಿಯನ್ ಪೇಯ್ಡ್ ಟು ಬರಾಕ್ ಒಬಾಮಾ, 1 ಮಿಲಿಯನ್ ಪೇಯ್ಡ್ ಟು ಜರ್ಮನಿ ಪ್ರೈಮ್ ಮಿನಿಸ್ಟರ್ ಅಂತ ಬರೆದಿಟ್ಬಿಟ್ಟಿದ್ರೆ ಆಗಲ್ಲ. ಹಂಗೆ ಇಟ್ ಹ್ಯಾಸ್ ಟು ಬಿ ಕರಾಬರೇಟೆಡ್. ಅದಕ್ಕೆ ಪೂರಕವಾದ ದಾಖಲೆಗಳು ಮತ್ತೆ ಆ ಹಣ ಮೂವ್ ಆಗಿರೋ ರೀತಿ ರಿವಾಜುಗಳು ಅಥವಾ ಇನ್ನಿತರ ಸಹಕಾರಿ ದಾಖಲೆಗಳು ಸಿಕ್ಕಬೇಕು. ಅದಕ್ಕೆ ಏನಾದ್ರು ಅಲ್ಲ ಸರ್, ಇಲ್ಲಿ ದಿನಾಂಕ ಇದೆ ಅಲ್ಲ ಸರ್, ದಿನಾಂಕ 1000 ಬರೀಬಹುದು. ಅದೇ ಮೋದಿ ಅಂತ ಹೆಂಗೆ ಹೇಳ್ತೀರಿ? ಈ ಕೊಟ್ಟವನು ನಾನು ಅದೇ ಮೋದಿ ಅಂತ ಹೇಳ್ತಾನೇನು? ಕೊಟ್ಟಿದ್ದಾನೆ ಅಂತಾನೆ ಇಟ್ಕೊಳ್ಳೋಣಪ್ಪ. ನಾನು ನರೇಂದ್ರ ಮೋದಿಗೆ ಕೊಟ್ಟಿದ್ದೀನಿ ಅಂತ ಬಂದು ಅವ್ನು ಸಾಕ್ಷಿ ಹೇಳ್ತಾನ? ಅವನು ಈಗಾಗಲೇ ಇಲ್ಲ ಅಂತ ಹೇಳಾಗೋಗಿದೆ ಈ ಪ್ರಕರಣದಲ್ಲಿ. ಈಗಾಗಲೇ ಬಿರ್ಲಾ ಅಥವಾ ಸಹಾರಾ ಅಲ್ಲ ಅಂತ ಹೇಳಾಗೋಗಿದೆ. ಅಂದ್ರೆ ಐಟಿ ಮತ್ತು CBI ತನಿಖೆಯಲ್ಲಿ ಮುಂದಿನ ತನಿಖೆಯ ಹಂತದಲ್ಲಿ ಮೋದಿ ಪಾತ್ರ ಇಲ್ಲ ಅಂತ ಆಲ್ರೆಡಿ ಹೇಳಲಾಗಿದೆ. ಅವ್ರು ಹೇಳಿದ್ದಾರೆ, ಯಾರು ಸಹಾರಾನ ಬಿರ್ಲಾ ಕಂಪನಿ ಅಧಿಕಾರಿಗಳು ಅವರು ಹೇಳಿದ್ದಾರೆ. ತನಿಖೆಯಲ್ಲಿ ಅವ್ರು ಹೇಳ್ತಿರೋದು ಸರಿ ಇಲ್ಲ ಅಂತ ಅಂತಿದ್ದಾರೆ. ಅದನ್ನೇ ಇಟ್ಕೊಂಡೇ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು. ಹಾಗಾಗಿ ಹೆಸರುಗಳನ್ನು ಡೇಟ್ಗಳನ್ನು ಅವ್ರಿಗೆ ಹೋಗಿರ್ಬೋದು. ಮಾನ್ಯ ಯಡಿಯೂರಪ್ಪನವರಿಗೆ ಚೆಕ್ ಮೂಲಕ ವಿತರಣೆ ಆಗಿದ್ದು ದುಡ್ಡು ಭ್ರಷ್ಟಾಚಾರದ ಪ್ರಕರಣದಲ್ಲಿ, ಹೌದಲ್ಲ? ಚೆಕ್ಕು, ಕ್ಯಾಶು ಅಲ್ಲ, ಡೈರಿ ಎಂಟ್ರಿನೂ ಅಲ್ಲ, DD ಮತ್ತು ಚೆಕ್ಕಲ್ಲಿ ಹೋಯ್ತು. ಯಾವುದಕ್ಕೆ ಹೋಯ್ತು? ಅವರ ಕುಟುಂಬದವರೇ ಆದಂತಹವರು ಸ್ಥಾಪನೆ ಮಾಡಿದ್ದಂತಹ ಟ್ರಸ್ಟ್ಗೆ ಹೋಯ್ತು. ಅದನ್ನೇ ನ್ಯಾಯಾಲಯ ಕ್ವಿಡ್ ಪ್ರೋಕೋ ಅಂತ ಪರಿಗಣಿಸ್ಲಿಲ್ಲ ಈ ದೇಶದಲ್ಲಿ. ಅದನ್ನೇ ಪರಿಗಣಿಸ್ಲಿಲ್ಲ. ಎಂಥ ಬ್ಯಾಡ್ ಪ್ರೆಸಿಡೆಂಟ್ ಆಗಬಹುದು ಅದು ನಾಳೆ ಅಂತಂದ್ರೆ, ಯಾವುದೇ ಒಬ್ಬ ಅಧಿಕಾರಿ ರಾಜಕಾರಣಿ ತನ್ನ ಅಧಿಕಾರಕ್ಕೆ ಬಂದ ಕೂಡಲೇ ಒಂದು ಟ್ರಸ್ಟ್ ಸ್ಟಾರ್ಟ್ ಮಾಡಬೇಕಷ್ಟೇ ಅವನ ಹೆಂಡತಿ ಮಕ್ಕಳ ಜೊತೆ. ಅದಕ್ಕೆ ಹಣವನ್ನು ಕೊಡಿಸಿದ್ರೆ ಆಯ್ತು ಅಂತಲ್ಲ. ಹಾಗಾಗಿ ಅಲ್ಲೇ ಆಗಿಲ್ಲ. ಇನ್ನು ಇನಿಷಿಯಲ್ಸ್ ಎಲ್ಲಿಂದ ಬಂದು ಲಿಂಕ್ ಆಗಬೇಕದು? ಫೇರ್ ಡೇಟ್ ಇದೆ, ಡ್ಯಾಶ್ ಇದೆ, ಮತ್ತೊಂದಿದೆ, ಅದು ಅವರೇನಾ? ಈ ಪ್ರಶ್ನೆಗೆ ಇತ್ಯರ್ಥ ಮಾಡಬೇಕಾದವ್ರು ಯಾರು? ರಾಹುಲ್ ಗಾಂಧಿನ, ಕಾಂಗ್ರೆಸ್ಸಾ, ಆಪ ಅಥವಾ ಸುಪ್ರೀಂ ಕೋರ್ಟ್? ಯಾರು ಇತ್ಯರ್ಥ ಮಾಡಬೇಕಿದೆನಾ? ಸುಪ್ರೀಂ ಕೋರ್ಟ್ ಇತ್ಯರ್ಥ ಮಾಡಬೇಕೀಗ. ಯಾಕಂದರೆ ಅದರ ಅಂಗಳದಲ್ಲಿ ಇದೆ. ಆ ಪೆಟಿಷನ್ ಇನ್ನೂ ಸತ್ತಿಲ್ಲ, ಸಾಯಿಸಿಲ್ಲ, ಅದು ಡಿಸ್ಮಿಸ್ ಆಗಿಲ್ಲ, ಇನ್ನೂ ಜೀವಂತವಾಗಿದೆ. ಸೊ ರಾಹುಲ್ ಗಾಂಧಿ ಅವರು ಭೂಕಂಪದವನ್ನು ಮಾತಾಡ್ತಾ ಇದ್ದಿದ್ದರಲ್ಲಿ ಅಷ್ಟರ ಮಟ್ಟಿಗೆ ಅದು ಭೂಕಂಪವಲ್ಲ. ಯಾಕಂದರೆ ಇದು ರಿಪೀಟೆಡ್ ಚಾರ್ಜಸ್ ಅವರದ್ದು. ಆಮ್ ಆದ್ಮಿ ಪಕ್ಷದವರು ಹೇಳಿದ್ದನ್ನು ಇವರು ಬೇರೆ ಶಬ್ದಗಳು ಮತ್ತು ವಾಕ್ಯಗಳಲ್ಲಿ ಹೇಳಿದ್ದಾರೆ ಅಷ್ಟೇ, ಇನ್ನು ಅಂಥದ್ದು ಇಲ್ಲ ಅದರಲ್ಲಿ. ಬಟ್ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಒಂದು ನಿರ್ಧಾರ ಮಾಡಬೇಕು ಅನ್ನೋದಾದರೆ ಕಾಂಗ್ರೆಸ್ ಬಳಿ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಇದ್ದರೆ ಈಗ ಅಥವಾ ದಾಖಲೆ ಇದ್ದರೆ ಸುಪ್ರೀಂ ಕೋರ್ಟಿನ ಮುಂದೆ ಅದನ್ನು ತೆಗೆದುಕೊಂಡು ಹೋಗಿ ಈಗ ಸಲ್ಲಿಸಿ. ನರೇಂದ್ರ ಮೋದಿ ಆದರೂ ಅಷ್ಟೇ, ಪ್ರಣವ್ ಮುಖರ್ಜಿ ಆದರೂ ಅಷ್ಟೇ, ಸಿದ್ದರಾಮಯ್ಯ ಆದರೂ ಅಷ್ಟೇ, ಸೋನಿಯಾ ಗಾಂಧಿ ಅಷ್ಟೇ, ಅದನ್ನು ಸಬ್ಮಿಟ್ ಮಾಡಿ ಸಿಕ್ಕಾಕಿಸ್ಬೇಕು. ದಟ್ ಇಸ್ ದ ಓನ್ಲಿ ಮೆಥಡ್. ವಾಟ್ ಅದರ್ ಮೆಥಡ್ ಪೀಪಲ್? ಅಲ್ಲ ಸರ್, ಅವ್ರು ಕೇಳ್ತಿರೋ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈ ತರದ ದೇಶದ ಪ್ರಭಾವಿ ರಾಜಕಾರಣಿಗಳ ಹೆಸರುಗಳು ಇದರಲ್ಲಿ ಇದೆ ಅನ್ನೋದಾದ್ರೆ CBI ಮತ್ತು IT ಫರ್ದರ್ ಇನ್ವೆಸ್ಟಿಗೇಷನ್ ಯಾಕೆ ಮಾಡಿಲ್ಲ ಈ ವಿಚಾರದಲ್ಲಿ? ಅದನ್ನೇ ಸುಪ್ರೀಂ ಕೋರ್ಟ್ ಹೇಳ್ತಲ್ಲ ಈಗ.
ಅದನ್ನೇ ಈಗ ಸುಪ್ರೀಂ ಕೋರ್ಟ್ ಹೇಳಿದ್ದಲ್ಲ, ಅದರಲ್ಲಿ ವಿ ಕೆನಾಟ್ ಪ್ರೊಸೀಡ್ ಆನ್ ದಿ ಬೇಸಿಸ್ ಆಫ್ ದಿಸ್ ಡಾಕ್ಯುಮೆಂಟ್ಸ್, ಅದನ್ನೇ ಹೇಳಿರೋದಲ್ಲ ಅವ್ರೀಗ. ಈಗ ಅವ್ರು ಪ್ರೊಸೀಡ್, ಅವ್ರು ಹೋಗ್ಲಿಲ್ಲ ತಾನೆ, CBI ಹೋಗ್ಲಿಲ್ಲ ತಾನೆ, ಆದಾಯ ತೆರಿಗೆ ಇಲಾಖೆಯವ್ರು ಹೋಗಿಲ್ಲ ತಾನೆ, ಅಂದ್ರೆ ಅವರು ನರೇಂದ್ರ ಮೋದಿ ಅವರ ಈಗ ಹಿಡಿತದಲ್ಲಿ ಇದ್ದಾರೆ ತಾನೆ, ಕರೆಕ್ಟ್ ತಾನೆ ಅದು. ಬಟ್ ಪಾಯಿಂಟ್ ಇಸ್ ಅದನ್ನು ಓವರ್ ರೂಲ್ ಮಾಡ್ತಾರ ಸುಪ್ರೀಂ ಕೋರ್ಟ್ ನಾಳೆ ದಾಖಲೆ ಬಂದ್ರೆ, ಬಿಡಲ್ವಲ್ಲ ಅವ್ರೇನಂಗಾರೆ, ಹೊತ್ತಾನೆ. ಅಲ್ಟಿಮೇಟ್ಲಿ ಈಗ ಎಲ್ಲಿದೆ ಜಡ್ಜ್ಮೆಂಟ್, ತೀರ್ಮಾನ ಅದಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲೇ ಹೋಗ್ಬೇಕು ವಾಪಸ್. ಪಬ್ಲಿಕ್ ಮೀಟಿಂಗ್ ಅಲ್ಲಿ ಭೂಕಂಪ ಮಾಡ್ತೀನಿ ಅಂತಂದ್ರೆ ಆಗಲ್ವೇ? ಸಾಧ್ಯನೇ ಇಲ್ಲ ಅದು. ಈಗ ನಾಳೆ ಮತ್ತೆ ಕೇಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಹಿಯರಿಂಗ್ ಬಂದು ನೋ, ನೀವು ಸಬ್ಮಿಟ್ ಮಾಡ್ತಾ ಇರೋ ಡಾಕ್ಯುಮೆಂಟ್ಸ್ ಆರ್ ನಾಟ್ ಇನಫ್, ವಿ ಕೆನಾಟ್ ಆರ್ಡರ್ ಅಂತ ಮುಂದೆ ಏನು ಮಾಡ್ತೀರಿ? ಆಗೇನು ಮಾಡ್ತೀರಿ? ಹಾಗಾಗಿ ಅಲ್ಲಿಗೆ ಹೋಗಬೇಕು ನೀವು. ಕಾಂಗ್ರೆಸ್ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ. ದೇರ್ ಈಸ್ ನೋ ಕ್ವಶನ್ ಆಫ್ ಎನಿಥಿಂಗ್ ಎಲ್ಸ್, ಬಿಕಾಸ್ ಅಲ್ಲಿದೆ ಈಗಾಗಲೇ ಅದು. ನಂಬರ್ 1. ನಂಬರ್ 2, ಫ್ಯಾಮಿಲಿ, ದೊಡ್ಡ ರಾಜಕಾರಣಿ ಹೆಸರು ಅಂತ ಹೇಳಿದ್ರಿ. ಅಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ನಲ್ಲಿ ಈಗ ಡೀಲ್ನಲ್ಲಿ ಫ್ಯಾಮಿಲಿಗೆ ದುಡ್ಡು ಕೊಡಲಾಗಿದೆ. ದಿಲ್ಲಿನಲ್ಲಿ ಮೋಸ್ಟ್ ಪವರ್ಫುಲ್ ಫ್ಯಾಮಿಲಿ ಜನಪತ್ ಅಂತೇನೋ ಒಂದು ಬರ್ಕೊಂಡಿದಾರಪ್ಪ. ಯಾರು? ಸೋನಿಯಾ ಗಾಂಧಿ ಅಂತ ಹೇಳಲೆ. AP ಅವರಿಗೆ ಇಷ್ಟು ದುಡ್ಡನ್ನು ಕೊಡಲಾಯಿತು ಅಂತಿದ್ರೆ ಯಾರು? ಅಹಮದ್ ಪಟೇಲ್ ಅಂತ ಹೇಳ್ಬಿಡ್ಲೆ. ಆಯ್ತಾಯ್ತು, ಅಹಮದ್ ಪಟೇಲ್ ಅದು ಗ್ಯಾರಂಟಿ. ನೆಣಕನ್ನಕ್ಕಾಗತ್ತ ಈಗ? ಹಂಗಾಗಲ್ವೇ? ಈಗ ನಾಳೆ ಜಯಚಂದ್ರ ಚಿಕ್ಕರಾಯಪ್ಪ ಪ್ರಕರಣದಲ್ಲಿ ಅದ್ಯಾವುದೋ ಎಕ್ಸಲ್ಲು ಪಕ್ಸಲ್ಲು WL ಶೀಟಲ್ಲಿ ಬಂದಿರುತ್ತದೆ, ಅದರಲ್ಲಿ ಯಾವುದೋ ಒಂದು ಇನಿಷಿಯಲ್ಸು TBJ ಅಂತ ಬರ್ದಿದ್ದಾರೆ ಅಂತ ಇಟ್ಕೊಳ್ಳೋಣ, MBP ಅಂತ ಬರ್ದಿದ್ದಾರೆ ಅಂತ ಇಟ್ಕೊಳ್ಳೋಣ. TBJ ಅಂದ್ರೆ TBJ ಚಂದ್ರ, MBP ಅಂದ್ರೆ MB ಪಾಟೀಲ್ ಅಂತ ಹೇಳ್ಬಿಡಕ್ಕಾಗತ್ತಾ? ಕ್ಯಾನ್ ಯು? ನಾಟ್ ಪಾಸಿಬಲ್. ಹಾಗಾಗಿ ಆದರೆ ಹಣ ತಗೊಂಡಿಲ್ವಾ ಅನ್ನೋದು ಫೈನಲಿ ಇತ್ಯರ್ಥ ಆಗಬೇಕಾದಂಗೆ ಹಿಂಗೆ ಮಣ್ಣನ್ನು ಎರಚಿಕೊಂಡು, ಕೆಸರನ್ನು ಎರಚಿಕೊಂಡು, ಸಗಣಿಯನ್ನು ಹಾಕಿಕೊಂಡು ದೇಶದ ಮನ ಮರ್ಯಾದೆ ಹರಾಜಾಗ್ತಿರೋ ಒಬ್ರಿಗೊಬ್ರು, ಅಥವಾ ಅದನ್ನೊಂದು ತಾರ್ಕಿಕವಾದ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂದರೆ ಕಾಂಗ್ರೆಸ್ಗಿರುವ ಮಾರ್ಗ ಒಂದೇ, ದಟ್ ಈಸ್ ಟು ಗೋ ಟು ಸುಪ್ರೀಂ ಕೋರ್ಟ್. ಬೇರೆ ಮಾರ್ಗ ಇಲ್ಲ. ಯಾಕೆಂದ್ರೆ ಯು ಡು ನಾಟ್ ಬಿಲೀವ್ CBI ಅಂಡ್ ಆದಾಯ ತೆರಿಗೆನ. ನೀವು ಬಿಲೀವ್ ಮಾಡದೇ ಇರೋರ್ನ ಯಾಕೆ ತನಿಖೆ ಮಾಡಲಿಲ್ಲ ಅಂದ್ರೆ ಮಾಡಲ್ಲ, ಸಿಂಪಲ್. ಬಂಡರು ಅಂತಾನೆ ಇಟ್ಕೊಳ್ಳೋಣ. ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಕ್ಷ ಬಂಡರು ಅಂತಾನೆ ಇಟ್ಕೊಳ್ಳಿ. ಆ ಬಂಡತನವನ್ನ ಮೆಟ್ಟಿ ನಿಲ್ಲಕ್ಕೆ ಜಾಗ ಇರೋದಿಲ್ಲ ನಿಮಗೆ, ಸುಪ್ರೀಂ ಕೋರ್ಟ್. ಸಿಂಪಲ್. ಹಾಗಾದ್ರೆ ಬಿಜೆಪಿಗೆ ಯಾವ ಜವಾಬ್ದಾರಿನೂ ಇಲ್ವಾ ಸರ್? ಪಾಯಿಂಟ್ ಅಲ್ಲಿ ಬಂದ್ರಿ ಈಗ. ಹಾಗಾಗಿದ್ರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ರಾಜಕೀಯ ಪಕ್ಷವಾಗಿ ಜವಾಬ್ದಾರತೆ ಅಥವಾ ಏನಾರು ಇಲ್ವಾ? ಭಾರತೀಯ ಜನತಾ ಪಕ್ಷ ಇವತ್ತು ಡಿನೈ ಮಾಡಿಬಿಟ್ರು, ಇಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಡಿನೈ ಮಾಡಿಬಿಟ್ರು. ಬಟ್ ನಾವು ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? ಹಾಗಾದ್ರೆ ಲಾಜಿಕಲಿ ಇಟ್ ಇಸ್ ನಾಟ್ ಎ ಸ್ಮಾಲ್ ಪೋಸ್ಟ್. ಬೆಳಗ್ಗೆ ರಿಸೈನ್ ಮಾಡ್ಬಿಟ್ಟು ಮನೆಗೆ ಹೋಗಕ್ಕೆ ದೇಶ ನಡೆಸ್ತಾ ಇರುವಂತಹ ವ್ಯಕ್ತಿಯ ಕತೆ ಇದು. ಸುಮ್ಮನೆ ಬೆಳಗ್ಗೆ ಬಂದ ತಕ್ಷಣ ರಾಜೀನಾಮೆ ಕೊಟ್ಟು ಹೋಗ್ಬಿಡು, ಅದು ಬಸ್ ಮುಳುಕತ್ವ ರಾಜೀನಾಮೆ ಕೊಡಪ್ಪ. ಹಿಂದಿನ ಕಾಲದಲ್ಲಿ ಒಂದು ಟ್ರೈನ್ ಆಕ್ಸಿಡೆಂಟ್ ಆದ್ರೆ, ಬಸ್ ಆಕ್ಸಿಡೆಂಟ್ ಆದ್ರೆ ರಾಜೀನಾಮೆ ಕೊಡಿ ನೈತಿಕವಾಗಿ ಅಂತಿದ್ರು. ಪಾಪ ಕೊಟ್ಟಿರೋರು ಇದಾರಲ್ಲ ಈ ದೇಶದಲ್ಲಿ. ಹಾಗಾಗಿ ಹಂಗಾಗ್ಲಿಕ್ಕಿಲ್ಲ. ಹಾಗಾಗಿ ಅಂಟಿಲ್ ಎ ಮೋರ್ ಎವಿಡೆನ್ಸ್ ಆಸ್ ಪರ್ ಸುಪ್ರೀಂ ಕೋರ್ಟ್, ಅಂದ್ರೆ ಮಾನ್ಯ ಸುಪ್ರೀಂ ಕೋರ್ಟಿನ ಮನಸ್ಸಿಗೆ ಒಪ್ಪುವ ರೀತಿ ಇನ್ನಷ್ಟು ದಾಖಲೆಗಳು ಬಂದು ತನಿಖೆಗೆ ಯೋಗ್ಯ ಅನಿಸಿಕೊಳ್ಳುವವರೆಗೆ ನನ್ನ ಪ್ರಕಾರದಲ್ಲಿ ಇದರಲ್ಲಿ ಅವರಿಗೆ ಪಾತ್ರವಿಲ್ಲ. ಯಾರಿಗೆ? ಬಿಜೆಪಿಯವ್ರಿಗಾದ್ರೂ ಅಷ್ಟೇ, ಪ್ರೈಮ್ ಮಿನಿಸ್ಟರ್ಗಾದ್ರೂ ಅಷ್ಟೇ, ಯಾರಿಗಾದ್ರೂ ಅಷ್ಟೇ ಪಾತ್ರ ಇಲ್ಲ. ಒಂದು ವೇಳೆ ಆ ಥರ ಬಂದರೆ ಇದು ಪ್ರಾಥಮಿಕ ತನಿಖೆಯಲ್ಲಿ ನೋಡೋಣ. ಆದರೆ ನಾವಿದನ್ನ ಆರೋಪ ಅಂತ ಹೇಳುತ್ತಿಲ್ಲ, ಬಟ್ ಲೆಟ್ ಅಸ್ ಸಿ ದಿ ಇನ್ವೆಸ್ಟಿಗೇಷನ್. ಅಂದರೆ ಅದನ್ನು ಮಾಡಲಿಕ್ಕೆ ಯೋಗ್ಯವಿರಬಹುದು ಈ ಪ್ರಕರಣ. ಕಾರಣ ಚೆಕ್ ಮಾಡಬೇಕಲ್ಲ. ಅಹಮದಾಬಾದ್ ಮೋದಿ ಎಂದರೆ ಅದು ನರೇಂದ್ರ ಮೋದಿ ಅಲ್ಲವೇ ಅಲ್ಲ ಅಂತನಾರು ಪ್ರೂವ್ ಆಗಬೇಕು, ಅಥವಾ ಇನ್ಯಾವುದೋ ಮೋದಿ ಅಂತನಾರು ಆಗಬೇಕಲ್ಲ, ಏನಾದ್ರು ಒಂದಾಗಬೇಕಲ್ಲ ಈಗ. ಹಾಗಾಗಿ ಅದಕ್ಕೆ ಯೋಗ್ಯ ಅನಿಸುವುದಾದರೆ ಅದಕ್ಕೊಂದು ಪ್ರಿಲಿಮಿನರಿ ಎನ್ಕ್ವೈರಿ ಟು ಬಿ ಹೆಲ್ಡ್ ಅಂತ ಕಾಣುತ್ತೆ. ಆ ಪ್ರಿಲಿಮಿನರಿ ಎನ್ಕ್ವೈರಿಗೆ ಭಾರತೀಯ ಜನತಾ ಪಕ್ಷ, ನರೇಂದ್ರ ಮೋದಿ ಡ್ಯಾಶ್ ಎಲ್ಲರೂ ಒಪ್ಪಿಸಿಕೊಳ್ಳಬೇಕು. ಯಾಕೆ ಅಂದರೆ ರಾಹುಲ್ ಗಾಂಧಿಗಿಂತ ಇದರ ನರೇಂದ್ರ ಮೋದಿಯ ಪ್ರೆಸ್ಟೀಜ್ ಜಾಸ್ತಿ. ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲಿ ಒಂದು ಮ್ಯಾಸ್ಕಾಟ್ ಆಗಿ ಹೊರಹೊಮ್ಮುತ್ತಿರುವಂಥ ನರೇಂದ್ರ ಮೋದಿ ಈ ಹಂತದಲ್ಲಿ ಇಂತಹ ಆರೋಪಕ್ಕೆ ತಳುಕು ಹಾಕಿಕೊಳ್ಳುವುದು ಅಷ್ಟು ಸೂಕ್ತವೂ ಅಲ್ಲ, ಸಾಧುವೂ ಅಲ್ಲ, ಸರಿನೂ ಅಲ್ಲ. ಹಾಗಾಗಿ ನಾನು ಹೇಳ್ತಿರೋದು, ಇದು ಎಕ್ಸೈಟ್ಮೆಂಟ್ ಈಸ್ ಓಕೆ, ಪೊಲಿಟಿಕಲ್ ಅದು, ಬಟ್ ದೆರ್ ಇಸ್ ಅ ಲೀಗಲ್ ಆ್ಯಂಗಲ್. ಇದಕ್ಕೊಂದು ಕಾನೂನಾತ್ಮಕ ದೃಷ್ಟಿಕೋನ ಈಗಾಗಲೇ ಬಂದುಬಿಟ್ಟಿದೆ ಒಳಕ್ಕೆ ಅಂತ ಅಷ್ಟು ಕತೆ ಹೇಳಿದೆ ಅಷ್ಟೇ. ಈಗ ಉದಾಹರಣೆಗೆ ಈ ಪೇಪರ್ಸ್ನಲ್ಲಿ ಯಾರೋ ಈಗ ನಮ್ಮ ಜೊತೆ ಇಬ್ಬರು ಮಹಾಮಹಿಮರು ಅಂದರೆ ಎರಡು ಪಕ್ಷಗಳ ಜನ ಸೇರ್ಕೋತಾರೆ ಬೇರೆ, ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಹಾಗೂ ಪ್ರಹ್ಲಾದ್ ಜೋಶಿ ಅವರು. ಅವರನ್ನು ಮಾತಾಡ್ಸೇ ಬಿಡೋಣ, ಕೇಳ್ಬಿಡೋಣ ಏನೇನಿದೆ ಅಂತ. ನಮಸ್ಕಾರ ಮಾನ್ಯ ದಿನೇಶ್ ಗುಂಡೂರಾವ್ ಹಾಗೂ ಪ್ರಹ್ಲಾದ್ ಜೋಶಿ ಅವರಿಗೆ. ನಮಸ್ಕಾರ. ಹೇಳಿ. ನಮಸ್ಕಾರ. ನಮಸ್ಕಾರ. ಆಲ್ ರೈಟ್, ಇಬ್ಬರಿಗೂ ಕೇಳಿಸ್ತಾ ಇದೆ ಅಂತ ಅನ್ಸುತ್ತೆ. ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಂದ ನಾನು ಇದನ್ನ ಪ್ರಾರಂಭ ಮಾಡ್ತೀನಿ. ದಿನೇಶ್ ಗುಂಡೂರಾವ್ ಕೇಳಿಸ್ಕೊತಾ ಇದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ನೀವೇನು ಮಾತಾಡ್ತಾ ಇದ್ದೀರಿ ಅನ್ನೋದನ್ನ.
ಭಾರತೀಯ ಜನತಾ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಯುದ್ಧ ಮಾಡಿರುವುದು ಇಂತಹ ಒಂದು ಆರೋಪವನ್ನ ಏನಂತ ಟ್ರೀಟ್ ಮಾಡುತ್ತೆ? ಒಂದು ರೀತಿ ಮುಜುಗರ ಅಂತಲೋ, ಅಥವಾ ಇದು ಡೋಂಟ್ ಕೇರ್ ಮಾಸ್ಟರ್ ನಾವು ಇದಕ್ಕೆ ಅಂತಾನೋ, ಅಥವಾ ಇಲ್ಲ ಇದಕ್ಕೆ ಯಾವ ತನಿಖೆ ಬೇಕಾದರೂ ಹಾಗೇ ಹೋಗ್ಬಿಡ್ಲಿ ನಾವು ತಯಾರಿದ್ದೀವಿ, ಗಂಗೆಯಂತೆ ಪರಿಶುದ್ಧ ನಾವು ಅಂತಾನೋ, ಯಾವ ತರ? ನೋಡಿ, ಫಸ್ಟ್ ಆಫ್ ಆಲ್ ಆರೋಪ ಮಾಡುವವರು 2013ರಲ್ಲಿ ಯಾವುದೋ ಒಂದು ಹವಾಲಾ ನೋಟು ಇತ್ಯಾದಿ ಅದರ ಆಧಾರದ ಮೇಲೆ ಅತ್ಯಂತ ಒಂದು ವಿತೌಟ್ ಎನಿ ಡಾಕ್ಯುಮೆಂಟ್, ವಿತೌಟ್ ಎನಿ ಬೇಸಿಸ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಎಲ್ಲಿದೆ ವಿತೌಟ್ ಎನಿ ಡಾಕ್ಯುಮೆಂಟ್ ಅಂದ್ರೆ? ಏನ್ ಡಾಕ್ಯುಮೆಂಟ್ ಇದೆ ಅವ್ರ ಹತ್ರ? ಏನ್ ಡಾಕ್ಯುಮೆಂಟ್ ಇದೆ? ಈಗ ಅವ್ರು ಹೇಳ್ತಿದಾರಲ್ಲ, ಅಹಮದಾಬಾದ್ ಮೋದಿ 9 ಸರಿ ಕಾಸು ತಗೊಂಡಿದ್ದಾರೆ, ಯಾವ ತಿಂಗಳಲ್ಲಿ ಯಾವ ಡೇಟ್ ಅಲ್ಲಿ ಅಂತ ಹೇಳ್ತಿದಾರಲ್ಲ. ಐಟಿ ಡಿಪಾರ್ಟ್ಮೆಂಟ್ ಅವರೇ ಕೊಟ್ಟಿರೋದು ಅಂತ ಹೇಳ್ತಿದಾರಲ್ಲ. ನೋಡಿ, ಅಹಮದಾಬಾದ್ ಮೋದಿ ಅಂತಂದ್ರೆ ಅವರು ಈಗ ನೀವು ಒಬ್ಬ ಯಾರೋ ಹವಾಲಾದವನು ಬರೆದದ್ದ ಆಧಾರದ ಮೇಲೆ, ಹಿಂದೆ LKA ಅಂತ ಬರೆದಿದ್ದ ಆಧಾರದ ಮೇಲೆ ಅವತ್ತು ಅಷ್ಟು ದೊಡ್ಡ ಚರ್ಚೆ ಆಯ್ತು. ಅಲ್ಟಿಮೇಟ್ಲಿ ಏನಾಯ್ತು? ಇಟ್ ವಾಸ್ ಡಿಸ್ಪ್ರೂವ್ಡ್. ಈಗ ಯಾವುದೋ ಒಬ್ಬ ಹವಾಲಾ ಮಾಡುವಂತ ಒಂದು ಆಧಾರ, ಅವನು ಅಹಮದಾಬಾದ್ ಮೋದಿ ಅಂತ ಬರದ ಅಂತ ಅನ್ನೋ ಆಧಾರದ ಮೇಲೆ ನೀವು ನರೇಂದ್ರ ಮೋದಿ ಅವರು ಆ ಕಾಲದಲ್ಲಿ ಅಂದ್ರೆ 2013ರಲ್ಲಿ 3 years ಬ್ಯಾಕ್ ದುಡ್ಡು ತೆಗೆದುಕೊಂಡಿದ್ದಾರೆ ಅನ್ನುವಂತ ಆರೋಪ ಈಗ ಮಾಡ್ತಾ ಇರೋದು, ಇಸ್ ಇಟ್ ಎ ಬೇಸಿಸ್? ನೋ. ಅವ್ರು ಹೇಳ್ತಿರೋದು ಪ್ರಹ್ಲಾದ್ ಜೋಶಿ ಅವರೇ, ಇದನ್ನ ಇನ್ಕಮ್ ಟ್ಯಾಕ್ಸ್ ನ ಅಧಿಕಾರಿ ಒಬ್ಬರು ಒಪ್ಪಲಿಲ್ಲ ಕಂಪನಿಗಳು ಕೊಟ್ಟ ವಿವರಣೆಯನ್ನ, ಇದು ತನಿಖೆಗೆ ಯೋಗ್ಯ ಅಂತ ಹೇಳಿದ್ರು. ಆದರೆ ಸಿಗ್ನೇಚರ್ ಮಾಡೇ ಇರ್ತಾರೆ, ಆದರೆ ಆ ತನಿಖೆಯನ್ನ ಒಪ್ಪಿಸಲಿಲ್ಲ, ಮುಂದಕ್ಕೆ ನಿಮ್ಮ ಸರ್ಕಾರ ಬಂದ್ಬಿಡ್ತು ಆಗ ಅನ್ನೋದು ಕಾಂಗ್ರೆಸ್ನ ಆರೋಪ. 2013 ಇನ್ಸಿಡೆಂಟ್ 2013, ಬಟ್ ಸರ್ಕಾರ ಬಂದಾಗಿನ ಹೊತ್ತಿಗೆ ಇದರ ತನಿಖೆಗೆ ಒಪ್ಪಿಸಬಹುದು ಅಂತ ಅಧಿಕಾರಿ ಹೇಳಿದ್ದಿನ ನೀವು ಪಾಲನೆ ಮಾಡಿಲ್ಲ ಅನ್ನೋದು ಅವರ ಆರೋಪ. No, that is wrong. 2013 to 2014, 2014 May 26th ವರೆಗೆ, ಅಂದ್ರೆ ಆಲ್ಮೋಸ್ಟ್ May 16th ವರೆಗೆ they were in power. They have taken so many decisions. 1-2 ಅಲ್ಲ, ಹಲವಾರು ತೀರ್ಮಾನಗಳನ್ನ ಅವರು ತಮ್ಮ ಕೊನೆ ಗಳಿಗೆಯಲ್ಲಿ ರಾಹುಲ್ ಗಾಂಧಿ ಅವರ ಅಥವಾ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದ ಏನು ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ಅವರದ್ದು, ಹಲವಾರು ಮಹತ್ವದ ತೀರ್ಮಾನಗಳನ್ನ 2014 ವರೆಗೂ ತಗೊಂಡಿದ್ದಾರೆ ಅವರು. ಅಂದ್ರೆ ಏನು ಭಯ ಇಲ್ಲ ನರೇಂದ್ರ ಮೋದಿ ಅವ್ರ ಮೇಲೆ ಹೇಳ್ಕೊಂಡ್ರೆ ಹೇಳಿ, ಇವ್ರು ನಮ್ಗೆ ಏನು ಭಯ ಇಲ್ಲ ಇದಕ್ಕೆ ಅಂತ ನಿಮ್ ವಾದ? ಈಗ 100% ಅವರು ಏನಿಲ್ಲ, ರಾಟಲ್ಲೂ ಇಲ್ಲ, ನಡುಗೂ ಇಲ್ಲ, ಅದ್ರೂ ಇಲ್ಲ ನಾವು ಅಂತ ನಥಿಂಗ್. ನೋಡಿ, ನರೇಂದ್ರ ಮೋದಿ ಅವರ ಕ್ರೆಡಿಬಿಲಿಟಿ ಏನು ಅಂತ ಹೇಳ್ಕೊಂಡು ಜಗತ್ತಿಗೆ ಆಮೇಲೆ ಬರೋಣ. ಕ್ರೆಡಿಬಿಲಿಟಿ ಕ್ವಶನ್ಸ್ ಎಲ್ಲ ಆಮೇಲೆ ಬರುತ್ತೆ. ಲೆಟ್ ಅಸ್ ಕಮ್ ಲೇಟರ್. ದಿನೇಶ್ ಗುಂಡೂರಾವ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಿಮ್ಮ ಜೊತೆ ಈಗ ಪ್ರಹ್ಲಾದ್ ಜೋಶಿ ಹೇಳ್ತಿರೋದು ಕೇಳ್ತಾ ಇದ್ರಿ. ಅವ್ರು ಹೇಳ್ತಿರೋ ಪ್ರಕಾರ ಯಾವ್ದು ಹಳೆ ಕತೆ ಹಿಡ್ಕೊಂಬಂದು ಆಪ ಪಾರ್ಟಿ ಹೇಳಿದ್ದೀನಿ, ಈಗ ಬಂದು ನೀವು ಹೊಸದೇನು ಡಾಕ್ಯುಮೆಂಟ್ ಇಲ್ಲದೆ ಹೇಳಿದ್ರೆ ನಾವು ಕೇಳಿಸ್ಕೋಬೇಕೇನ್ರಿ ಅಂತಂತಾರೆ. ನೋಡಿ, ಇದರಲ್ಲಿ ಒಂದು ನೀವು ಹೇಳ್ದಂಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ವಿಚಾರಣೆ ನಡೀತಾ ಇದೆ. ಅದನ್ನ ನಡೀಲಿ, ಅದೇನಾಗುತ್ತೆ ಅದನ್ನ ಕಾದ್ ನೋಡಿ, ಇನ್ನೂ ಅದು ಅಂತಿಮಗೊಂಡಿಲ್ಲ. ಆದ್ರೆ ಇಲ್ಲಿ ಇದು ರೇಡ್ಗಳಾಗಿರೋದು ಅಕ್ಟೋಬರ್ 2013, ಆಮೇಲೆ ನವೆಂಬರ್ 2013 ರೇಡ್ಗಳಾಗಿತ್ತು. ಆಮೇಲೆ ನವೆಂಬರ್ 2014 ಇವ್ರ ಸರ್ಕಾರ ಇದ್ದಾಗ ಸಹಾರಾ ಗ್ರೂಪ್ ಮೇಲೆ ಕೂಡ ರೇಡ್ ಆಗಿದೆ, ಆಯ್ತಾ? ಅಲ್ಲಿ ಸಿಕ್ಕಿರುವಂತ ಡಾಕ್ಯುಮೆಂಟ್ಸ್ ಅಲ್ಲಿ ಗುಜರಾತ್ CM, ಮಧ್ಯಪ್ರದೇಶ CM, ಇನ್ನೊಂದು ರಾಜ್ಯದ CM, ನಿಮ್ಮ ಡೆಲ್ಲಿ ಸರ್ಕಾರದಲ್ಲಿದ್ದ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರ ಹೆಸರು ಎಲ್ಲರೂ ಇದ್ದಾರೆ. ಮೋದಿ ಅವರು, ಮತ್ತೆ ಮಧ್ಯಪ್ರದೇಶ ಅವರು, ಮತ್ತೆ ಶೈನಾ NC ಅವರು, ಶೀಲಾ ದೀಕ್ಷಿತ್ ಅವರು, ಇನ್ನೊಬ್ರು ಯಾರು ಎಲ್ಲರೂ ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ಅವರು, ಅವರೆಲ್ಲರೂ ಕೂಡ ಇದೆ. ಹೇಳಿ, ಅದ್ಯಾಕೆ ಬರೀ ಅದೇ ಒಂದ್ ಕಡೆ ಹೇಳ್ತೀರಿ? ಆದ್ರೆ ನಾವ್ ಹೇಳ್ತಾ ಇರುವಂತದ್ದು, ಈ ಒಂದು ವಿಚಾರಣೆಯಲ್ಲಿ ಯಾಕೆ ಮುಂದೆ ತನಿಖೆ ಇವರು ಮಾಡಕ್ ಹೋಗ್ಲಿಲ್ಲ? ತನಿಖಾ ಅಧಿಕಾರಿ ಸೈನ್ ಮಾಡಿದ್ದಾರೆ, ತನಿಖೆ ಆಗ್ಬೇಕು ಅಂತ ಹೇಳಿದ್ದಾರೆ. ಇವ್ರು ಇಷ್ಟೊಂದು ಸತ್ಯ ಹರಿಶ್ಚಂದ್ರರು, ಇವರು ದುಡ್ಡನ್ನು ಯಾವ್ದೇ ಕಾರಣಕ್ಕೂ ಭ್ರಷ್ಟಾಚಾರ ಮಾಡಿಲ್ಲ, ನಮ್ಗೆ ಯಾವ್ದೇ ರೀತಿಯ ಭಯ ಇಲ್ಲ, ನಾವು ಬಹಳ ದೇಶವನ್ನ ಬದಲಾಯಿಸ್ತೀವಿ. ಫೇರ್ ಎನಫ್. ನಾನು ಆಗ್ಲೇ ಹೇಳಿದೆ, ಬಿಜೆಪಿ ಅಥವಾ ನರೇಂದ್ರ ಮೋದಿ ಅವರು ಬಂಡರು ಆರ್ಡರ್ ಮಾಡಲಿಲ್ಲ ಇನ್ವೆಸ್ಟಿಗೇಷನ್ಗೆ, ಕರೆಕ್ಟ್. ಆದ್ರೆ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಅಷ್ಟೇ ಡಾಕ್ಯುಮೆಂಟ್ ಅಲ್ಲೂ ತಗೊಂಡೋಗಿ ಕೊಟ್ಟಾಗ ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಸಾಲಲ್ಲ, ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬರಲ್ಲ, ಹೆಚ್ಚಿದ್ರೆ ಹೇಳಿ ನಮಗೆ ಅಂತ ಹೇಳಿದ್ದಾರೆ. ಹಾಗಿದ್ದಾಗ ಪ್ರಶ್ನೆ ಏನ್ ಬರುತ್ತೆ ಇನ್ವೆಸ್ಟಿಗೇಷನ್? ರಂಗನಾಥ್ ಅವರೇ, ಸುಪ್ರೀಂ ಕೋರ್ಟ್ ವಿಚಾರಣೆ ಇನ್ನೂ ಮುಗಿದಿಲ್ಲ. ಜನವರಿ 18ನೇ ತಾರೀಕು ಕೂಡ ಇದೆ. ಇವ್ರಿಗೆ ನೈತಿಕತೆ ಇಲ್ವಾ ಅಂತ ನಾನು ಕೇಳೋದು. ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮೋದಿ ಅವರು ಅಹಮದ್ ಪಟೇಲ್ ಫ್ಯಾಮಿಲಿ ಅಂತ ಬರೆದ್ರೆ ಸೋನಿಯಾ ಗಾಂಧಿ ಫ್ಯಾಮಿಲಿ, ಜನಪತ್ ಅಂತ ಬರೆದ್ಬಿಟ್ರೆ ಸೋನಿಯಾ ಗಾಂಧಿ ಅಂತವ್ರು ಹೇಳ್ತಾರೆ.
ಇಲ್ಲಿ ದಾಖಲೆಗಳಲ್ಲಿ ಇನಿಷಿಯಲ್ಸ್ ಬರೋದ್ರ ಒಪ್ಪಬೇಕು ಅಹಮದಾಬಾದ್ ಅಲ್ಲೂ ಹಾಗಾದ್ರೆ APC ಅದನ್ನು ತನಿಖೆ ಮಾಡಿಸ್ರಿ. ನಿಮ್ದೇ ಸರ್ಕಾರ 2.5 years ಇಂದ ಇದು ಆಗಸ್ಟ್ ವೆಸ್ಟ್ ಲ್ಯಾಂಡ್ ಇಶ್ಯೂ ಅನ್ನ ಸೀರಿಯಸ್ ಕೊಡ್ತಿದ್ದೆ ನಾವು. ನಾಳೆ ಜಯಚಂದ್ರ ಡೈರಿನಲ್ಲಿ JWJ ಅಂತ ಬಂದ್ರೆ ಒಪ್ಕೋಬೇಕಾ? ಒಪ್ಕೋತೀರಾ? ನೋಡಿ, ಒಪ್ಕೊಳ್ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕು. ತನಿಖೆ ಮಾಡೋದಕ್ಕೆ ರೆಡಿ ಇಲ್ಲ ಈ ಸರ್ಕಾರ. ಇಡೀ ದೇಶದ ಬಗ್ಗೆ ಮಾತಾಡ್ತಾರೆ ಮೋದಿ ಅವರು. ನೋಡಿ, ಮಾತಾಡಕ್ ಬಿಡ್ತಲ್ಲ ನೀವು ಪ್ರಹ್ಲಾದ್ ಜೋಶಿ ಅವ್ರು ಮಾತಾಡಕ್ ಬಿಡ್ತೀರಾ, ನನಗೆ ಮಾತಾಡಕ್ ಬಿಡೋದಿಲ್ಲ ನೀವು. ನೋಡಿ, ಪ್ರಹ್ಲಾದ್ ಜೋಶಿ ಹೇಳಿದ್ರು ಮೋದಿ ಅವ್ರ ಬಗ್ಗೆ ನೀವು ಹೇಳಿದ ಪಾಯಿಂಟ್ ವ್ಯಾಲಿಡ್ ಇದೆ ಅಂತ ಪಾಸ್ ಮಾಡ್ತಾ ಇದೀವಿ ಈಗ ಮುಂದಕ್ಕೆ. ತಾವು ಹೇಳಿದ್ರಲ್ಲ ನಾವೇನು ತನಿಖೆ ಮಾಡಬೇಡಿ ಅಂತ ಹೇಳಿ ಕಮಾನ್ ದಿನೇಶ್. ಮೋದಿ ಅವ್ರ ಬಗ್ಗೆ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಇಂಥ ಒಂದು ಇನ್ಸಿಡೆಂಟ್ ಆದಾಗ ಅವರೇ ಮುಂದೆ ಬಂದು ನಾನು ನಿಷ್ಕಳಂಕ, ನಾನು ಯಾವುದೇ ರೀತಿಯಲ್ಲೂ ಕೂಡ ನನ್ಗೆ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಸೂಕ್ತ ಎನ್ಕ್ವೈರಿ ಆಗ್ಲಿ, ಸಂಪೂರ್ಣ ತನಿಖೆ ಆಗ್ಲಿ ಅಂತ ಹೇಳದ್ ಬಿಟ್ಬಿಟ್ಟು ಇವರು ಇಲ್ಲಿ ಮೋದಿ ಅವ್ರ ಕ್ರೆಡಿಬಿಲಿಟಿ ಬಗ್ಗೆ ಮಾತಾಡಿದ ಪ್ರಹ್ಲಾದ್ ಜೋಶಿ ಅವರು ಡಿಮಾನಿಟೈಸೇಷನ್ ಆದ್ಮೇಲೆ ಯಾವ ಕ್ರೆಡಿಬಿಲಿಟಿ ಉಳಿದಿದೆ ಮೋದಿ ಅವ್ರದ್ದು? ಜನರಿಗೆಲ್ಲ ಮೋಸ ಮಾಡಿ ಇವತ್ತು ಕಪ್ಪು ಹಣದ ವಿರುದ್ಧ ಹೋರಾಟ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮರೆತು ಇವತ್ತು ಜನರಿಗೆ ಬೀದಿ ನಿಲ್ಲಿಸಿ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಇವ್ರಿಗೆ ಯಾವ ಕ್ರೆಡಿಬಿಲಿಟಿ ಉಳಿದಿದೆ ಮೋದಿ ಅವ್ರಿಗೀಗ? ದಿನೇಶ್ 1 minute ಪ್ಲೀಸ್. ನಾಳೆ ಸೋನಿಯಾ ಗಾಂಧಿನೂ ವೆಸ್ಟ್ ಲ್ಯಾಂಡ್ ಅಲ್ಲಿ ಹೇಳ್ಬೇಕಾಗತ್ತೆ, ಇದು ನಾನಲ್ಲ. ಅಹಮದ್ ಪಟೇಲ್ ಹೇಳ್ತಾರೆ ನಾನಲ್ಲ ಅಂತ. ಜೋಶಿ ಅವರೇ ಪ್ಲೀಸ್ ದಿನೇಶ್, ಪ್ರಹ್ಲಾದ್ ಜೋಶಿ ಪ್ಲೀಸ್. ಪ್ರಹ್ಲಾದ್ ಜೋಶಿ ಏನ್ ಹವಾಲಾ ಡೈರಿ ತನಿಖೆ ಆಯ್ತು. ಪ್ರಹ್ಲಾದ್ ಜೋಶಿ ನರೇಂದ್ರ ಮೋದಿ ಅವರು ನೈತಿಕವಾಗಿ ಬಹಳ ಅತ್ಯಂತ ಉನ್ನತ ಸ್ತರದಲ್ಲಿ ನಿಂತಿದ್ದಾರೆ. ದೇಶಕ್ಕೆ ಒಂದು ದಿಕ್ಸೂಚಿಯಾಗಿ ಕೆಲಸ ಮಾಡಕ್ ಹೊರಟಿದ್ದಾರಪ್ಪ. ಹಾಗಿರ್ಬೇಕಾದ್ರೆ ದಿನೇಶ್ ಕೇಳ್ದಂಗೆ ಯಾರ್ರೀ ಅದು ಹೇಳಿದ್ದು? ರಾಹುಲ್ ಗಾಂಧಿ ಅಂತೆ. ರಾಹುಲ್ ಗಾಂಧಿ ಯಾವ್ದೋ ಸಾರ್ವಜನಿಕ ಸಭೆಯಲ್ಲಿ ಸ್ವಲ್ಪನೂ ಜ್ಞಾನ ಬೇಡ. ಯಾವನ್ರಿ ತಗೊಂಡಿರೋನು? ನನ್ನ ಏನಾರು ತಗೊಂಡಿದ್ರೆ ನೇಣ್ ಹಾಕ್ರಿ ಅಂತ ಹೇಳ್ಬಿಡ್ಲಿ ಬಿಡ್ರಿ. ದೇಶ ಮೆಚ್ಕೊಳ್ಳಲ್ವಾ? ತನಿಖೆ ಮಾಡ್ಲಿ ಬಿಡಿ, ತನಿಖೆ ಅಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ, ತನಿಖೆ ಮಾಡ್ರಿ ನೋಡೋಣ ಅಂತ. ನೋಡಿ, ಫಸ್ಟ್ ಆಫ್ ಆಲ್ ದಿನೇಶ್ ಗುಂಡೂರಾಯರ್ಗೆ ನಾನು ಹೇಳೋದೇನು ಅಂತಂದ್ರೆ, ಮೊದಲನೇದಾಗಿ ಅವ್ರು ಹೇಳ್ತಾ ಇರುವಂತ ಈ ಕ್ರೆಡಿಬಿಲಿಟಿ ಅಥವಾ ಮೋದಿಯ ಕ್ರೆಡಿಬಿಲಿಟಿ ಇತ್ಯಾದಿ ಮೋಸ ಇತ್ಯಾದಿ ಏನ್ ಮಾತಾಡ್ತಾ ಇದ್ದಾರಲ್ಲ, ಅವರೇ ಅಪಾಯಿಂಟ್ಮೆಂಟ್ ಮಾಡಿದ ಕಮಿಟಿ, ಶ್ರೀಮತಿ ಇಂದಿರಾ ಗಾಂಧಿ ಅವರಿದ್ದಾಗ ಆದಂತ ಕಮಿಟಿ, ಆ ಕಮಿಟಿ ರೆಕಮೆಂಡೇಶನ್ ಯಾವ್ಯಾವ ರೀತಿಯ ಹಗರಣಗಳನ್ನು ರಾಧಾ ಅವರೇ ಪ್ಲೀಸ್ ಲಿಸನ್ ಟು ಮೀ. Please, I am sorry. You have to. No. He has alleged against the Modi. Where does this credibility exist? ಅನ್ನುವಂತ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ದಿನೇಶ್ ಗುಂಡೂರಾಯರೇ, ನಿಮ್ಮ ಪಾರ್ಟಿಯ ಹಣೆ ಬಾರ, ನೀವು ಕೋಟಿ ಲಕ್ಷ ಕೋಟಿಗಟ್ಟಲೆ ಹಗರಣ ಮಾಡಿದ್ದರಿಂದನೇ ಪರಿಸ್ಥಿತಿ ಏನಾಗಿದೆ ನೋಡಿ. ಇನ್ವೆಸ್ಟಿಗೇಷನ್ ಆಗಿದೆ, 33 ಅಲಾಟ್ಮೆಂಟ್ ಮಾಡಿದ್ರಿ. 230 ಕೋಲ್ ಬ್ಲಾಕ್ಗಳನ್ನ ನಿಮಗೆ ಗೊತ್ತಿದೆ. 230 ಬ್ಲಾಕ್ ಹಂಚಿದಿ. ಈ ಎಲ್ಲಾ ಸಂಗತಿಗಳನ್ನು ರಂಗನಾಥ್ ಪ್ರಹ್ಲಾದ ಜೋಶಿ ಪ್ಲೀಸ್. ನಾನೊಂದು ರಿಪೀಟೆಡ್ ಪ್ರಶ್ನೆ ಮತ್ತೆ ಕೇಳ್ತೀನಿ. ಮಾನ್ಯ ನರೇಂದ್ರ ಮೋದಿ ಅವರನ್ನ ಭ್ರಷ್ಟರು ಅಂತ ಹೇಳಲಿಕ್ಕೆ ನಾನು ಈ ಕ್ಷಣದಲ್ಲಿ ತಯಾರಿ ಇಲ್ಲ. ಬಿಕಾಸ್ ನನ್ನ ಹತ್ರ ಅಂತ ದಾಖಲೆ ಇಲ್ಲ ಅಥವಾ ಯಾರು ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಆದರೆ ಒಂದು ವೇಳೆ ನನ್ನ ಮೇಲೆ ಇಂತಹ ಆರೋಪವನ್ನು ಪ್ರಹ್ಲಾದ್ ಜೋಶಿ ಯಾರಾದರೂ ನಾಳೆ ಮಾಡಿದ್ರೆ, ನಾನು ಐ ಆಮ್ ಗೋಯಿಂಗ್ ಟು ಟೆಲ್ ದ ಪೀಪಲ್ ಆಫ್ ಕರ್ನಾಟಕ ಒನ್ ಆನ್ಸರ್. ನಾನು ತಿಂದಿಲ್ಲ, ನಾನು ತಿನ್ನಕ್ಕೆ ಬಿಡೋದು ಇಲ್ಲ. ನರೇಂದ್ರ ಮೋದಿ ಅವರ ಮಾತೇ ಇದು. ನನ್ನ ಮೇಲೆ ಯಾವನಾದ್ರೂ ಹೇಳಿದ್ರೆ ಇಲ್ಲ ಬುರ್ರೆ ಕೆತ್ಬಿಡ್ತೀನಿ, ಇಲ್ಲ ಕಪಾಳಕ್ಕೆ ಹಾಕ್ಬಿಡ್ತೀನಿ. ಯಾವ ಇನ್ವೆಸ್ಟಿಗೇಷನ್ ಅವ್ರ ಬೇಕಾದ್ರೆ ಮಾಡ್ಕೊಂಡೋಗು, ಇನ್ಕ್ಲೂಡಿಂಗ್ FBI ಇಫ್ ಯು ವಾಂಟ್, ಐ ಡೋಂಟ್ ಕೇರ್ ಅಂತ ಹೇಳ್ತೀನಿ. ಡೋಂಟ್ ಯು ಥಿಂಕ್ ಅಂತ ಒಂದು ಸ್ಟೇಟ್ಮೆಂಟ್ ಫ್ರಮ್ ನರೇಂದ್ರ ಮೋದಿ ವಿಲ್ ಕನ್ವಿನ್ಸ್ ದಿಸ್ ನೇಷನ್? Yes. No, that is one point, one thing. First of all, matter is in the already Supreme Court.
ಸುಪ್ರೀಂ ಕೋರ್ಟ್ ನವರು 18ನೇ ತಾರೀಕು ಹಿಯರಿಂಗ್ ಇಟ್ಟಿದ್ದಾರೆ. ನ್ಯಾಯಾಲಯ ಮೀರಿ ಮಾತಾಡೋಣ ಪ್ರಹ್ಲಾದ್. ಅಲ್ಲಲ್ರಿ ನ್ಯಾಯಾಲಯ ಈಗ ನೋಡಿ ಇದೇ ಒಂದು ಸಣ್ಣ ಕಪ್ಪು ಚುಕ್ಕೆನು ಜನ ಅದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸ್ತಾರೆ. ಹೀಗಾಗಿ ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಡೋದಕ್ಕಿಂತ ಮುಂಚೆ ಅದೇನ್ ತನಿಖೆ ಮಾಡ್ತಿರೋ ಮಾಡ್ಕೊಳ್ರಿ, ನಾನ್ ಮಾಡೇ ಇಲ್ಲ ಅಂತ ಹೇಳಿದ್ರೆ ಜನಕ್ಕೆ ಸಮಾಧಾನ ಆಗಲ್ವಾ? ನೋಡಿ ಅದಕ್ಕೆ ಸರ್ಕಾರ ಏನ್ ರಿಪ್ಲೈ ಕೊಡ್ತದೆ, ಸರ್ಕಾರದಲ್ಲಿ ಇರೋರು ರಿಪ್ಲೈ ಕೊಡ್ತಾರೆ. ಸರ್ಕಾರದ ರಿಪ್ಲೈನೇ ನರೇಂದ್ರ ಮೋದಿ ಅವರ ರಿಪ್ಲೈ ಅಂತ ನಾವು ಅನ್ಕೋಬೇಕಾ? ಕರೆಕ್ಟ್. ಸರ್ಕಾರ ಒಂದು ಪ್ರಶ್ನೆ, ಫೇರ್ ಫೇರ್ ಫೇರ್, ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಇಬ್ಬರನ್ನು ಕೇಳ್ತೀನಿ ಈಗ, ದಿನೇಶ್ ಅಂಡ್ ಪ್ರಹ್ಲಾದ್. ಈ ದಾಖಲೆಗಳು ನಿಮ್ಮ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇದ್ದಂತಹ ದಾಖಲೆಗಳು. ಅವತ್ತಿನ ಪ್ರಚಾರ ಕಾರ್ಯದಲ್ಲಿ, ಪ್ಲೀಸ್ ಲಿಸನ್, ಪ್ಲೀಸ್ ಬೋತ್ ಆಫ್ ಯು ಲಿಸನ್, ಅವತ್ತಿನ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಬಳಸಿದಂತಹ ಒಂದು ಬಹುದೊಡ್ಡ ಪ್ರಸ್ತಾಪ ಜಯಂತಿ ತೆರಿಗೆ, ಜಯಂತಿ ಟ್ಯಾಕ್ಸ್. ಅವತ್ತು ಮಂತ್ರಿ ಆಗಿದ್ದಂತಹ ಜಯಂತಿ ನಟರಾಜನ್ ಅವರ ಮೇಲೆ ಆರೋಪ ಮಾಡುವುದಕ್ಕೆ ಬಳಸಿದ ಪದ ಜಯಂತಿ ಟ್ಯಾಕ್ಸ್. ಈ ಜಯಂತಿ ಟ್ಯಾಕ್ಸ್ ಅನ್ನುವ ಪದವನ್ನು ಎಲ್ಲಿಂದ ನೀವು ಹೆಕ್ಕು ತೆಗೆದ್ರಿ ಅಂದರೆ, ಈಗ ಯಾವ ದಾಖಲೆಗಳಿಂದ ಅಹಮದಾಬಾದ್ ಮೋದಿಯನ್ನು ಹೆಕ್ಕಿ ತೆಗೆದಿದ್ದಾರೋ ಅದೇ ದಾಖಲೆಗಳಲ್ಲಿ ಜಯಂತಿ ಟ್ಯಾಕ್ಸ್. ಅವತ್ತು ಕಾಂಗ್ರೆಸ್ನವ್ರು ಹೇಳಿದ್ರಿ ಜಯಂತಿ ಟ್ಯಾಕ್ಸ್ ಇಸ್ ರಬ್ಬಿಶ್ ಅಂತ. ಇವತ್ತು ಬಿಜೆಪಿಯವರು ಹೇಳ್ತಾ ಇದ್ದೀರಿ ಅಹಮದಾಬಾದ್ ಮೋದಿ ಇಸ್ ಎ ರಬ್ಬಿಶ್ ಟ್ಯಾಕ್ಸ್ ಅಂತ. ಅಂದರೆ ನೀವಿಬ್ಬರು ನಿಮಗೆ ಬೇಕಾದಾಗ ದಾಖಲೆಗಳಲ್ಲಿ ಬೇಕಾದದ್ದನ್ನ ಪ್ಲಮ್ಮು ಚೆರ್ರಿ ತರ ಪಿಕ್ ಮಾಡ್ಕೊಂಡು ದೇಶಕ್ಕೆ ಹೇಳ್ತೀರಿ ನೀಬ್ರುವೆ. ದಿನೇಶ್ ನೋಡಿ ರಂಗನಾಥ್ ಅವರೇ, ಜಯಂತಿ ಟ್ಯಾಕ್ಸ್ ಬಗ್ಗೆ ಬಹಳ ಆಪಾದನೆ ಮಾಡಿದ್ರು, ನಾನು ಒಪ್ಕೊಳ್ತೀನಿ, ಅವತ್ತು ಮಾಡಿದ್ರು, ಆಯ್ತಾ. ಈಗ ಈ ಒಂದು ವಿಚಾರದಲ್ಲಿ ಯಾಕೆ ಇವರು ತನಿಖೆ ಇದೀನಿ ಸಣ್ಣ ಅಮೌಂಟ್ ಅಲ್ಲ, ಇದೇ ದಾಖಲೆಯಲ್ಲಿ ಬಂದಾಗ ಇವರು ರಬ್ಬಿಶ್, ಇದು ಕಸ ಎಂದು ಬಣ್ಣಿಸಿದ್ರಿ. ಇವತ್ತು ಅಹಮದಾಬಾದ್ ಮೋದಿ ಹೆಸರು ಅದೇ ದಾಖಲೆಯಿಂದ ಬಂದಿರುವಂತದ್ದು. ಇವ್ರು ಬಿಜೆಪಿ ರಬ್ಬಿಶ್ ಅಂತೀರಿ, ನೀವು ಸರಿ ಅಂತೀರಿ. ಯಾರು ನಂಬೋಣ ನಾವು? ದಾಖಲೆ ಈ ಸೇಮ್ ಅಲ್ಲ. ಆ ದಾಖಲೆ ಆಧಾರದ ಮೇಲೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಪ್ರಶ್ನೆ ಈ ಆ ಪ್ರಶ್ನೆ ಒಂದ್ ಸರ್ತಿ ವಿಚಾರಣೆ ಪ್ರಾರಂಭ ಆಗಿದೆ. ವಿಚಾರಣೆ ಪ್ರಾರಂಭ ಆದ್ರೆ ಸುಪ್ರೀಂ ಕೋರ್ಟ್ ಇಟ್ ಸೆಲ್ಫ್ ವಿಲ್ ಗೆಟ್ ವೆದರ್ ವಾಟ್ ಎವರ್ ದಿ ಡಾಕ್ಯುಮೆಂಟ್ಸ್ ಆರ್ ದೇರ್ ಆಲ್ರೆಡಿ. ಪ್ರಹ್ಲಾದ್ ಜೋಶಿ, ನೀವಿಬ್ರು ಏನ್ ಮಾಡ್ತಾ ಇದ್ದೀರಿ ಅಂದ್ರೆ, ನಿಮಗೆ ಬೇಕಾದ ರೀತಿಯಲ್ಲಿ ಆ ದಾಖಲೆಯಿಂದ ಹೆಕ್ಕಿ ತೆಗೆದು ಹೇಳ್ತಾ ಇದ್ದೀರಿ. ಆಯಾ ಸಂದರ್ಭಕ್ಕೆ ನಾವು ಅದನ್ನು ಒಪ್ಪಬೇಕು ಅಂತ ಬಯಸ್ತಾ ಇದ್ದೀರಿ ಇಬ್ಬರೂವೆ. ಅಲ್ಲಿಗೆ ಅಲ್ಟಿಮೇಟ್ಲಿ ದಿ ಆನ್ಸರ್ ಈಸ್, ನಾನು ಆಗಲೇ ಹೇಳ್ದಂಗೆ ಸುಪ್ರೀಂ ಕೋರ್ಟೇ ಇದಕ್ಕೆ ಆನ್ಸರ್ ಕೊಡಬೇಕು, ಬಿಕಾಸ್ ಇಟ್ ಹ್ಯಾಸ್ ಬಿಕಮ್ ಟು ಪೊಲಿಟಿಕಲ್. ಐ ಹೋಪ್ ಬೋತ್ ಆಫ್ ಯು ವಿಲ್ ಅಗ್ರಿ ಆನ್ ಇಟ್, ಬಿಕಾಸ್ ನಾ ಕ್ಲೋಸ್ ಮಾಡಬೇಕು. ರಂಗನಾಥ್ ಅಗ್ರಿ ಆಗಕ್ಕಾಗಲ್ಲ. ಮೋದಿ ಅವರು ಇವತ್ತು ಸಮರವನ್ನು ಸಾಧನೆ ಮಾಡಕ್ ಹೊರಟಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ. ಅವ್ರ ಮೊದಲು ನಿಷ್ಕಳಂಕ ಹೊರಗೆ ಬರಬೇಕು. ಆಯ್ತು, ಹವಾಲಾ ಸುಪ್ರೀಂ ಕೋರ್ಟ್ ಅವ್ರು ನಿಷ್ಕಳಂಕ ಹೊರಗೆ ಬಂದ್ರೆ ಅವ್ರಿಗೆ ಒಳ್ಳೆ ತಾನೆ. ಯಾರಿಗೂ ಭಯ ಇಲ್ಲ ರೀ. ಭಯ ಇರೋದು ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ. ಏನೋ ಭೂಕಂಪ ಆಗ್ತದೆ ಅಂತ ಹೇಳಿ ಯಾವುದೇ ಡಾಕ್ಯುಮೆಂಟ್ ದಿನೇಶ್ ಗುಂಡೂರಾವ್, ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಮತ್ತು ಪ್ರಹ್ಲಾದ್ ಜೋಶಿ, ಬಿಜೆಪಿ ಸಂಸದರು. ಒಂದು ವಿರಾಮಕ್ಕೆ ಹೋಗಬೇಕು, ವಿರಾಮದಿಂದ ವಾಪಸ್ ಬರ್ತೀನಿ. ಒಂದಂತೂ ನಿಜ ನೆನಪಿಟ್ಕೊಳ್ಳಿ, ನಾನು ಆಗಲೇ ಹೇಳ್ದಂಗೆ ಇದು ದಾಖಲೆ ಸೇಮ್. ಅವತ್ತು ನರೇಂದ್ರ ಮೋದಿ ಅವರು ಜಯಂತಿ ಟ್ಯಾಕ್ಸ್ ಹೇಳುವಾಗ ಯಾವ ದಾಖಲೆ ಬಳಸಿದ್ರು? ಇದನ್ನೇ. ಇವತ್ತು ಅಹಮದಾಬಾದ್ ಮೋದಿ ಎಂದು ಹೇಳುವುದಕ್ಕೆ ರಾಹುಲ್ ಗಾಂಧಿ ಯಾವ ದಾಖಲೆಯನ್ನು ಬಳಸ್ತಿದ್ದಾರೆ? ಅದನ್ನೇ. ಆದರೆ ಆಯಾ ಸಂದರ್ಭಗಳಲ್ಲಿ ಅವರವರಿಗೆ ಬೇಕಾದಂತೆ ಅದನ್ನು ಬಣ್ಣಿಸ್ತಿದ್ದಾರಷ್ಟೇ. ಆಲ್ ರೈಟ್, ಒಂದು ವಿರಾಮ. ಹೊಸ ಅಕೌಂಟಿಗೆ ಇವತ್ತು 5,000 ರೂಪಾಯಿಯನ್ನು ಜಮೆ ಮಾಡಬಹುದು ನೀವು ನಿಮ್ಮ ಹಣವನ್ನು. ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ದರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ, ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ, ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. ಸಿಬಿಐ ತನಿಖೆ ಆದ್ರೆ ಮಿಸ್ ಇಲ್ಲದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೂಬಲ.